ಯಾಕಪ್ಪ ದೇವ್ರಿ, ನಾನು ಇನ್ನೂ ಉಳಿಸಿದ್ಯಾ? ಆದಷ್ಟು ಬೇಗ ನಾನು ತಗೊಂಡೋಗಪ್ಪ. ಈ ಜೀವನನ ಇಂಥ ನರಕ ಬೇಡಪ್ಪ. ಎಂಥ ನರಕದ ಪರಿಸ್ಥಿತಿಗೆ ತಂದು ಹಾಕ್ಬಿಟ್ಟಿದೀಯ. ನಾನು ಎದ್ದೇಳಂಗಿಲ್ಲ, ಉಣ್ಣಂಗಿಲ್ಲ, ನಡೆಯಂಗಿಲ್ಲ. ಅವ್ರು ಕುಡ್ಸಿದ್ದನ್ನ ಕುಡಿಬೇಕು, ಅವ್ರು ತಿನ್ನಿಸಿದ್ದನ್ನ ತಿನ್ನಬೇಕು, ಅವರು ಆಸರೆನೇ ಪಡಿಬೇಕು. ಇಬ್ಬರು ಹೆಣ್ಮಕ್ಳು, ಒಬ್ಬರು ಬೇಜಾರಿಕ್ಕೆಂದಂಗೆ. ನನ್ನ ಹೆಂಡ್ತಿನೂ ಸೊಸೆ ಕೆಲಸ ಮಾಡ್ತಾರೆ. ಪಾಪ ನನ್ನ ಹೆಂಡ್ತಿಗಂತೂ ನಾ ಕೂಳು ಅವಳಿಗೆ ಮೈಗತ್ತಲ್ಲ, ಅಷ್ಟು ಕಷ್ಟ. ಎಲ್ಲ ನನ್ನ ಕೆಲಸ ಎಲ್ಲ ಅವಳೇ ಮಾಡ್ತಾಳೆ. ಏನು ಮಾಡೋದು? ಯಾಕಪ್ಪ ನಾನು ಇಂಥ ಸ್ಥಿತಿಗೆ ತಂದೆ? ಇದಕ್ಕಿಂತೂ ತಗೊಂಡೋದ್ರೆ ಕಣ್ಣು ಮುಚ್ಕೊಂಡು ನೆಮ್ಮದಿಗೆ ಒಂದು 2 ದಿನ ಹೊತ್ತು ಸುಮ್ಮನೆ ಆಗ್ತಾರಲ್ಲಪ್ಪ. ಇಂಥ ನರ್ಕ ನೋಡ್ಕೊಂಡು ಅವರು ಬದುಕಬೇಕಲ್ಲ. ಮನುಷ್ಯನಿಗೆ ಈ ಥರ ಮನೆ ಖಂಡಿತಾಗೆ ಎಲ್ಲ ಇರೋ ಅಂಥ ಪರಿಸ್ಥಿತಿ ಮಾತ್ರ ಯಾವತ್ತೂ ಬರಬಾರ್ದು. ಬರೇನೆ ಮಾತಾಡೋದೊಂದು ಬಂದರೆ ಸಾಕೆ. ಕೈ ಕಾಲು ಏನು ಆಡೋದು ಬೇಡವೆ? ಮಂಚದ ಮೇಲೇನೇ ಜೀವನ ಪೂರ್ತಿ ಕಳಿಬೇಕಂದ್ರೆ ಯಾವನಿಗೆ ಬೇಕು ಈ ನರ್ಕ? ಆ ದೇವ್ರು ತಗೊಂಡೋದ್ರು ವಾಸಿ ಅನಿಸುತ್ತೆ. ಆ ದೇವರು ಅಷ್ಟೇ, ಇನ್ನು ನನ್ನಿಂದ ಏನಾಗಬೇಕಾಗಿತ್ತು ಅಂತ ಇನ್ನು ಬದುಕ್ಸೇನೋ ಏನೋ. ಆದಷ್ಟು ಬೇಗ ತಗೊಂಡೋಗಪ್ಪ ದೇವ್ರೆ. ನಾನು ಇವ್ರು ಬಂದಾಗ ಸೌಮ್ಯನನ್ನ ಕರ್ಸಮ್ಮ ಅಂತ ಹೇಳ್ಬೇಕು. ಈ ಜೀವ ಇನ್ನೆಷ್ಟು ದಿನನೂ ಇರಲ್ಲ, ನನಗೆ ಗೊತ್ತಾಗುತ್ತೆ. ಇಂಥ ಜೀವನನೂ ಬೇಡ ಮಾರಾಯ, ಬೇಗ ತಗೊಂಡೋದ್ರು ಸಾಕು. ಹೋಗೋದ್ರೊಳಗೆ ನನ್ನ ಮಗಳನ್ನ ಒಂದು ಸ್ವಲ್ಪ ಕಣ್ ತುಂಬ ನೋಡಿದ್ರೆ ಸಾಕು, ಅವ್ಳು ಸಂತೋಷವಾಗಿದ್ರು ಸಾಕು. ನನಗೆ ಇನ್ನೇನು ಬೇಕು? ನನ್ನ ಮಗ ಅಂತೂ ಕೆಟ್ಟ ಮೆಟ್ಟು ಹಿಡ್ದೋದ. ಎಲ್ಲ ಬರೀನ ಅಂಥವ್ರ ಜೊತೆಗೆ ಸೇರ್ಕೊಂಡು ಎಂಥ ಒಳ್ಳೆ ಹೆಂಡ್ತಿ, ಮುತ್ತನಂಥ ಮಗ, ಎಂಥ ಸಂಸಾರ. ಉಣ್ಣಕ್ಕೆ ಇದಿಲ್ಲ, ತಿನ್ನಕ್ಕೆ ಇದಿಲ್ಲ. ಎಲ್ಲ ಸಾಲಗಳೆಲ್ಲ ತೀರಿದ ಮೇಲೆ ಇವಾಗ ಎಲ್ಲ ಕೆಟ್ಟ ಚಟಗಳು ಕಲ್ತ್ಕೊಂಡು ಇಂಥ ಎಲ್ಲದ ಕೆಟ್ಟ ದಾರಿ ಹಿಡ್ಕೊಂಡು ಕೂಕೊಂಡ. ದಾರಿ ತಪ್ಪಿಟ್ಟ ಅವನು. ಏನು ಮಾಡೋಕ್ಕಾಗುತ್ತೆ? ರೀ, ಯಾತನ ತಿಂತೀರಿ? ಗಂಜಿ ಯಾತನ ಕಾಸ್ಕೊಂಬರ್ಲೆ? ಬೇಡ ಕಣ್ಗೌರಿ. ನೀನಾಗೋ ಹೊತ್ತಿಗೆ ನನ್ನನ್ನು ಇಷ್ಟು ದಿನ ಉಳಿಸ್ಕೊಂಬಂದಿದ್ಯಾ. ಪಾಪ ನಮ್ಮ ಗಂಗಾ ಆಗೋ ಅಷ್ಟೊತ್ತಿಗೆ ಇಷ್ಟು ದಿನ ತೋರಿಸೈತೆ. ಇನ್ನೊಬ್ರಾಗಿದ್ರೆ ಸತ್ರು ಸೈಲಿ ಬಿಡು ಅಂತ ಪಾಪ ಬಿಟ್ಬಿಡೋರು. ಮಗನೇ ತಲೆ ಕೆಡಿಸ್ಕೊಂಬಲ್ಲ. ಇನ್ನು ಸೊಸೆ ಪಾಪ ಎಷ್ಟಂತ ನೋಡ್ಕೊಂಬುತ್ತೆ. ನೀನಂತೂ 2 ವರ್ಷದಿಂದನೂ ನನ್ನ ಸಾಕ್ರಿ ಮಾಡಿ 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 ಹಂಗೆ ಸಣ್ಣಕ್ಕಾದಮ್ಮ ಹಂಗೇನೆ. ಪಾಪ ಉಣ್ಣೋದೇ ಸೇರಲ್ಲ. ಇನ್ನೇನು ಮಾಡ್ತೀಯ ನೀನು? ಬಿಡು ಗೌರಿ, ಇನ್ನೆಷ್ಟು ದಿನ ನಾನು ಸಾಕ್ರಿ ಮಾಡ್ತೀಯ? ನಾನು ಹೋಗ್ಬಿಡ್ತೀನತ್ತ. ನನ್ನ ಕೈಲಿ ಆಗ್ತಿಲ್ಲ ಈ ಜೀವ. ಏನಾಗೈತಂತ ಸಹಾಯ ಮಾತಾಡ್ತೀಯ? ನಾನೇನ ನಿನಗೆ ನನ್ನ ಕೈಲಿ ಸಾಕ್ರಿ ಮಾಡೋಕ್ಕಾಗಲ್ಲ, ನಿನ್ನ ಮೂಲೆಗಿದೆಯಾ, ಮಂಚದ ಮೇಲೇ ಎಲ್ಲ ಮಾಡ್ಕೊಂತೀಯ, ಎಲ್ಲ 1 2 ಎಲ್ಲ ಬಾಸಕ್ಕಾಗಲ್ಲ ನನ್ನ ಕೈಲೇ, ನೀನು ಸಾಕ್ರಿ ಮಾಡೋಕ್ಕಾಗಲ್ಲ ಅಂತ ನಾನೇನ ಹೇಳಿದ್ನೆ? ನಾನು ನೋಡ್ಕೊಂತಿದ್ದೀನಿ ತಾನೆ. ನಿನ್ಗೇನು ಕಷ್ಟ? ನೀನು ಇರಪ್ಪ, ನೀನೇನು ಕೆಲಸ ಮಾಡಬೇಡ. ನಿನ್ನ ಕೆಲಸ ಮಾಡೋದು ನನಗೇನು ಕಷ್ಟ ಅಲ್ಲ. ನೀನು ಚೆನ್ನಾಗಿದ್ರು ಸಾಕಪ್ಪ ನನಗೆ. ನೀನು ಇಂಥ ಮಾತೆಲ್ಲ ಆಡಿ ನನ್ನನ್ನು ಬೇಜಾರು ಮಾಡಿಸ್ಬೇಡ. ನಾನು ಎಂದನಾಥ ಮುಖ ಸಿಂಡಿಸ್ಕೊಂಡು ನೀನು ಕೆಲಸ ಮಾಡಿರೋದು ನೀನು ನೋಡಿದ್ದೀವಿ. ಯಾಕಿಂತ ಮಾತೆಲ್ಲ ಆಡ್ತೀಯ? ಚೆನ್ನಾಗಿರ್ಬೇಕು ಅಂತ ತಾಳ್ನೆ ನಾನು ನನ್ನ ಸೊಸೆ ಇಷ್ಟೊಂದೆಲ್ಲ ಕಷ್ಟಪಡ್ತಿರೋದು. ಬೇಡ ಗೌರಿ, ಸಾಕು. ಇನ್ನೆಷ್ಟು ದಿನ ಅಂತ ನೋಡ್ಕೊಂತೀಯ? ಮಾತ್ರೆ ನುಂಗೋದು ಅವೆಲ್ಲ ಬಿಟ್ರೆ ಈ ಜೀವ ಶಿವನ ಪದ ಸೇರ್ಕೊಂಬುತ್ತತ್ತ. ಸಾಕು, ಸುಮ್ಕಿರಪ್ಪ. ಇಂಥವೆಲ್ಲ ಮಾತಾಡಿ ನನ್ನ ಮನ್ಸಾಕೆ ನೋಯಿಸ್ತೀಯ ನೀನು. ಹಿಂಗೆ ಮಂಚದ ಮೇಲಿದ್ರೂ ಇನ್ನೂ ನಾನು ಇರೋವರೆಗೂ ಇರಬೇಕು. ನಾನು ಮುತ್ತೈದೆ ಸಾಯಬೇಕು ಅಂತ ನಾನಿದ್ರೆ ನೀನು ನನಗಿನ್ನೂ ಮುಂಚೆ ಹೋಗೋ ಮಾತಾಡ್ತೀಯ. ಇಂಥವೆಲ್ಲ ಮಾತಾಡಿ ನನಗೂ ಮನಸ್ಸಿಗೆ ಬೇಜಾರು ಮಾಡಿಸ್ಬೇಡ. ನಾನು ಹೆಂಗೋ ಇದ್ದೀನಿ, ಹೆಂಗೋ ಗಟ್ಟಿ ಮನ್ಸು ಮಾಡ್ಕೊಂಡು ನನ್ನ ಕಣ್ಣು ಮುಂದೆ ಇದನ್ನಲ್ಲ ನನ್ನ ಗಂಡ. ಏನು ಕೆಲಸ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಮೂಲೆಗಿದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೀನು ಇಂಥವೆಲ್ಲ ಮಾತಾಡಿ ನನಗೆ ಮನ್ಸು ನೋಯಿಸ್ಬೇಡ. ಪಾಪ ಗಂಗಾ ಎಷ್ಟು ಕೆಲಸ ಮಾಡಿ ಎಷ್ಟೆಲ್ಲ ನೋಡ್ಕೊಂತಾಳೆ. ಇವಾಗ ಏನೋ ಕೆಲಸಕ್ಕೂ ಹೋಗ್ಬೇಕು ಅಂತಾಳೆ. ಇವನು ಇತ್ತೀಚೆಗೆ ದುಡ್ಡು ಅಂತೂ ಕೊಡ್ತಾನೆ ಇಲ್ಲ. ಕುಡಿಯೋದು ಅಷ್ಟೇ ಅಲ್ಲ, ಆಟ ಆಡೋಕ್ಕೂ ಹೋಗ್ತಾನೆ. ಎಲ್ಲ ಇನ್ನು ಅವನಿಗೆ ಈ ಮನೆ ಉಳಿಸ್ಕೊಂಬೋದು, ಒಡವೆ ಉಳಿಸ್ಕೊಂಬೋದು ಬೋಲ್ ಕಷ್ಟ ಐತೆ. ಆದಷ್ಟು ನಮ್ಮ ಗಂಗಾ ಎಚ್ಚೆತ್ಕೊಂಡ್ರೆ ಇನ್ಮೇಲೆ. ಮತ್ತೆ ಯಾಕೆ ಇವತ್ತು ಯಾತು ಕುಡಿಸಲ್ಲೇನು ಮಾಮಂಗೆ? ಯಾಕೆ ಗಂಜಿನೂ ಕುಡಿತಿಲ್ಲ ಮಾಮ? ನೋಡಮ್ಮ ನಿಮ್ಮ ಮಾಮ ಗಂಜಿ ತಿನ್ನಂದ್ರೆ ಯಾತು ಬೇಡ, ಮಾತ್ರೆ ನುಂಗಲ್ಲ, ತಿನ್ನೋದು ಉಣ್ಣೋದು ಬಿಟ್ರೆ ಶಿವನ ಪದ ಸೇರ್ಕೊಂತ ಬರೀ ಇಂಥ ಮಾತೆ ಆಡ್ತಾನೆಯಪ್ಪ. ಯಾಕೆ ತಾತ, ಏನಾಗೈತೆ? ನೀನು ಚೆನ್ನಾಗೇ ಇದೆಯಲ್ಲ, ನೀನು ಓಡಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಾತಾಡ್ಕೊಂಡೇ ಇರು ತಾತ. ಹ್ಞೂ ಮಾವ. ಯಾಕೆ ಮಾವ ಇವಾಗ ಚೆನ್ನಾಗೇ ಇದ್ದೀರಲ್ಲ, ಇಂಥ ಯೋಚನೆಗಳೆಲ್ಲ ಯಾಕೆ? ನಾವೇನಾದರೂ ನಿಮ್ಗೇನಾದ್ರೂ ಕೆಲಸ ಮಾಡಲ್ಲ, ನಾನಾಗಲಿ ಅತ್ತೆ ಆಗಲಿ ತೋರಿಸಲ್ಲ ಹಾಸ್ಪಿಟಲ್ಗಂತ ಏನಾದರೂ ಅಂತಿದ್ದೀವ? ಅತ್ತೆ ಪಾಪ ಎಷ್ಟೆಲ್ಲ ನೋಡ್ಕೋತಾರೆ. ನಾನು ನಿಮ್ಮನ್ನೆಲ್ಲ ಉಳಿಸ್ಕೋಬೇಕಂತ ಈ 2 ವರ್ಷದಿಂದ ನಾವು ಕಷ್ಟಪಡ್ತಿದ್ದೀವಿ. 2 ವರ್ಷದಿಂದ ಕಷ್ಟಪಟ್ಟಿರೋದನ್ನ ನೀವು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳ್ದಂಗೆ ಮಾಡ್ತೀರಲ್ಲ ಮಾಮ. ಏನಾದರೂ ನೀವು ದುಡಿತಿಲ್ಲ ಅಂತ ಏನಾದರೂ ಅಂತಿದ್ದೀವ ಮಾವ? ಯಾಕೆ ಮಾವ ಈ ಥರ ಎಲ್ಲ ಯೋಚನೆ ಮಾಡಿ ನಮ್ಮ ಮನಸ್ಸಿಗೂ ಬೇಜಾರು ಮಾಡ್ತೀರಾ? ನಿಮ್ಮ ಮಗ ನೋಡಿದರೆ ಹಂಗೆ, ನೀವು ನೋಡಿದರೆ ಇಂಥ ಮಾತಾಡಿ ಇನ್ನೂ ನಮ್ಮನ್ನು ಧೈರ್ಯಗೆಡಿಸ್ತೀರ. ನಾವು ಧೈರ್ಯವಾಗೇ ಇದ್ದೀವಿ ಮಾವ, ನೀವು ಧೈರ್ಯವಾಗಿರಿ.
ನೀವು ಮನಸ್ಸು ಮಾಡಿದರೆ ಇದೇನು ದೊಡ್ಡ ಕಷ್ಟ ಅಲ್ಲ. ಇದು ಯಾಕೋ ಸರಿ ಹೋಗಂಗೆ ಕಾಣಲ್ಲ. ಡಾಕ್ಟ್ರಿಗೆ ಇನ್ನೊಂದು ಸರಿ ತೋರಿಸಿ ಆ ಫಿಸಿಯೋಥೆರಪಿ ಅದು ಇದು ಮಾಡಿಸಿ ಏನಾದ್ರು ಮಾಡಿ ನಿಮ್ಮನ್ನು ಓಡಾಡೋಂಗೆ ಮಾಡ್ತೀನಿ ಮಾಮ. ಯೋಚನೆ ಮಾಡಬೇಡಿ. ಆ ಡಾಕ್ಟ್ರು ತೋರಿಸಿದ್ದು ಬರೀ ದುಡ್ಡೊಂದು ಖರ್ಚಾಗುತ್ತಾಗಲಿ ನೀವೇನು ರಿಕವರಿ ಆಗಂಗೆ ಕಾಣಲ್ಲ. ಬೇರೆ ಯಾರಿಗಾನ ತೋರ್ಸೋಣ ಅಮ್ಮ. ಹಂಗೆ ಮಾಡಮ್ಮ. ಈ ಅಪ್ಪ ಮಾತಾಡೋದು ನೋಡಿದ್ರೆ ಯಾಕೋ ನನಗೆ ಭಯವಾಗುತ್ತೆ. ಒಂದ್ಸರಿ ಸೌಮ್ಯ ನೋಡಂಗಾಗೈತೆ. ಕರೆಸ್ತೀಯ ನಮ್ಮ ಗೌರಿ? ಗಂಗಾ ಫೋನ್ ಮಾಡಿ ಹೇಳಮ್ಮ, ಸೌಮ್ಯನ ನೋಡ್ಬೇಕು ಅನ್ಸುತ್ತೆ. ತಾತ, ಸೌಮ್ಯ ಅತ್ತೆ ತುಂಬಾ ದಿನ ಆಯ್ತಲ್ವಾ ನಮ್ಮ ಮನೆಗೆ ಬಂದು. ಮಮ್ಮಿ, ಸೌಮ್ಯ ಅತ್ತೆಗೆ ಫೋನ್ ಮಾಡ್ತೀಯಾ? ಸರಿ ಕಣ ಪಾರ್ಥ, ನೀನು ಹೋಗಿ ಓದ್ಕೋ ಹೋಗು, ನಾನು ಅವಳಿಗೆ ಫೋನ್ ಮಾಡ್ತೀನಿ. ತಾತ, ಏನು ಯೋಚನೆ ಮಾಡಬೇಡ, ನಾವೆಲ್ಲ ಚೆನ್ನಾಗಿರ್ತೀವಿ, ನೀನು ಚೆನ್ನಾಗಿರ್ಬೇಕು. ನೀನು ಚೆನ್ನಾಗಿದ್ದೇನೆ ನಾವು ಚೆನ್ನಾಗಿರೋದು, ಸರಿನಾ? ಸರಿಯಪ್ಪ, ಆಯ್ತು, ಹೋಗಿ ಓದ್ಕೋ ಹೋಗಪ್ಪ. ನಮ್ಮಪ್ಪಂತೂ ಹೇಳಿದ ಮಾತು ಕೇಳಲ್ಲ. ಎಲ್ಲ ಬರೀ ಸವಾಸ ದೋಷ ಕೆಟ್ಟೋದ. ನೀನಾದರೂ ಚೆನ್ನಾಗಿರಪ್ಪ. ಅತ್ತೆ, ನೀವು ಫೋನ್ ಮಾಡಿದ್ರಲ್ಲ ಸೌಮ್ಯಂಗೆ, ಏನಾದ್ರು ಹೇಳಿದ್ಲಾ? ಫೋನ್ ಮಾಡಿದ್ಲು ಕಣಮ್ಮ. ಒಂದ್ಸರಿ ಊರಿಗೆ ಬರೋಣ ಅಂತಿದ್ದೀನಿ, ಅಪ್ಪನ ನೋಡಿ ತುಂಬ ದಿನ ಆಯ್ತು, ಬರ್ತೀನಂತ ಹೇಳಿದ್ಲು. ಬರ್ತಾಳೆ ಅನಿಸುತ್ತೆ, ನೋಡೋಣ. ಮನೆಗೆಲ್ಲ ಹೇಳಿ ಅಪ್ಪನ ನೋಡಬೇಕು ಬರ್ತೀನಮ್ಮ ಅಂತ ಅಂದ್ಲು. ನಾನು ಫೋನ್ ಮಾಡಬೇಕು. ನಿಮ್ಮ ಮಾಮನ ಯಾಕೋ ಕನ್ವರ್ಸ್ಕೊಂತೈತೆ, ಸೌಮ್ಯನ ನೋಡಬೇಕು ಅಂತ. ಬಾರಮ್ಮ ಅಂತ ಹೇಳ್ಬೇಕಮ್ಮ. ಸರಿ, ಹಂಗೆ ಮಾಡಿ. ನಾನು ಫೋನ್ ಮಾಡಿ ಹೇಳ್ತೀನಿ. ನೀವು ಒಂದ್ಸರಿ ನಿಮಗೆ ಫೋನ್ ಮಾಡಿದಾಗ ಹಿಂಗೆ ಅಪ್ಪಾಜಿ ಕನ್ವರ್ಸ್ತಾರಂತೆ ನೀವು ಹೇಳಿ. ಅತ್ತೆ, ಒಂದು ಸ್ವಲ್ಪ ಬಟ್ಟೆ ಇದ್ದಾವೆ, ಯಾಕೆ ಇವತ್ತು ಮಳೆ ಬರಂಗೈತೆ, ತಗೊಬಂದು ಮಡ್ಚಿಕ್ತೀನಿ. ಅದೇನು ನೋಡಿ ಫೋನ್ ಮಾಡಿ. ಸರಿ ಅಮ್ಮ, ಹಂಗೆ ಮಾಡು. ಒಂದಿಷ್ಟು ಏನಾನ ಮಾಡಿ ನಮ್ಮ ರವಿನಕ್ಕ ದಾರಿ ತನ್ಕೊಂಬಂಗೆ ಹೇಳಮ್ಮ. ಎಷ್ಟು ಪಾಪ ಹುಡುಗಿ ಒಂದು ಓಡಾಡುತ್ತೆ. ನೀನೇ ಏನಾನ ಮಾಡಿ ಅನ್ನೊಂದು ದಾರಿಗೆ ಥರ ಹೇಳು. ನನ್ನಂತೂ ನೋಡೋಕ್ಕೆ ಬರಲ್ಲ, ಅವನು ಇದ್ದಿನೋ ಸತ್ತಿದ್ದನೋ ಅಂತನೊಬ್ಬ ನೋಡೋಕೆ ಬರಲ್ಲ, ಒಂದೇ ಮನೆಗಿದ್ರು. ನೀರಪ್ಪ, ಮನೆಗೆ ಬರೋದೇ ಯಾವಾಗ ಹೊತ್ತಲ್ದೊತ್ನಾಗ ಬರ್ತಾನೆ. ಇನ್ನೇನು ನೋಡ್ಕೊಂತಾನೆ. ಕೆಟ್ಟ ಮೆಟ್ಟಿಡ್ದೋಗೇನು ಅವ್ನ ಸುದ್ದಿ ಯಾಕೆ? ನೀವೊಬ್ಬರು ಹುಷಾರಾಗಿರ್ರಿ. ಸಾಯ ಮಾತೆಲ್ಲ ಆಡ್ಬೇಡ, ನಂಗೆ ಬೇಜಾರಾಗುತ್ತೆ. ಸೌಮ್ಯಂಗೆ ಹೋಗಿ ಫೋನ್ ಮಾಡಿ ಬರ್ತೀನಿ, ಕರೆಸ್ತೀನಿ. ಸರಿ ಗೌರಿ, ಒಂದು ಸ್ವಲ್ಪ ತಲೆನೋಯ್ತೈತೆ ಯಾಕೋ, ಮನಿಕೊಂತೀನಿ. ನೀನು ಹೋಗಿ ಫೋನ್ ಮಾಡು.